No, Miss Teen Super Globe 2023 winner, founder of Vaira Pageantry and Modeling School. So, ಇವರು ನಮ್ದು ಪ್ರೌಡ್ ಸ್ಟೂಡೆಂಟ್ಸ್ ಆಫ್ ವೈರಾ ಪ್ಯಾಜೆಂಟ್ರಿ ಅಂಡ್ ಮಾಡೆಲಿಂಗ್ ಸ್ಕೂಲ್ ಬೇಸ್ಡ್ ಇನ್ ಬ್ಯಾಂಗ್ಳೂರ್ ಮತ್ತೆ ಮ್ಯಾಂಗ್ಳೂರ್. ಸೊ ಇವರು ಮಕ್ಕಳು ನಮ್ಮ ಕರ್ನಾಟಕವನ್ನು ರಾಷ್ಟ್ರೀಯ ಮಟ್ಟ ಅದಂದ್ರೆ ಜೂನಿಯರ್ ಮಾಡೆಲ್ ಇಂಟರ್ನ್ಯಾಷನಲ್ ಎಂಬ ಒಂದು ಪ್ಯಾಜೆಂಟ್ ಅಲ್ಲಿ ಕಾಂಪೀಟ್ ಮಾಡಿ ನಮಗೆ ಕರ್ನಾಟಕಕ್ಕೆ ಗ್ಲೋರಿಯನ್ನ ವಾಪಸ್ ತಂದಿದ್ದಾರೆ. ಇವ್ರ ಹೆಸರು ಲೌಕ್ಯ ಎಸ್ ರೈ ಅಂತ. ಮಿಸ್ ಟಾಡ್ 2026 ಇಂಡಿಯಾ ಏಜ್ ಕ್ಯಾಟಗರಿ 6 to 8 ಅಲ್ಲಿ ವಿನ್ ಆಗಿ ಬೇರೆ ಟ್ಯಾಲೆಂಟ್ ರೌಂಡ್ ಅಲ್ಲೂ ಕೂಡ ಎಕ್ಸ್ಟ್ರೀಮ್ ಟ್ಯಾಲೆಂಟ್ ಎಂಬ ಒಂದು ಅವಾರ್ಡ್ ಕೂಡ ಅವರು ಪಡೆದಿದ್ದಾರೆ. ನಮ್ಮ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಇವರು ಸೆಲೆಕ್ಟ್ ಆಗಿದ್ದಾರೆ. ಅದು ಜೂನಿಯರ್ ಮಾಡೆಲ್ ಇಂಟರ್ನ್ಯಾಷನಲ್ ಟಾಡ್ ಕ್ಯಾಟಗರಿ 2026 ಅಲ್ಲಿ. ಇವರು ಸಚಿತಾ ರಾವ್ ಅಂತ. ಅವರು ಪ್ರೀಟೀನ್ ಕ್ಯಾಟಗರಿ ಮಿಸ್ ಪ್ರೀಟೀನ್ 2026 ಅಲ್ಲಿ ಅವರು ಇಂಡಿಯಾ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಅವರು ಆಗಸ್ಟ್ ಅಲ್ಲಿ ಥೈಲ್ಯಾಂಡ್ ಬ್ಯಾಂಕಾಕ್ ಅಲ್ಲಿ ನಮ್ಮ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇವ್ರು ಕೂಡ ಸಾಂಜಸ್ ರೈ ಅಂತ, ಇವ್ರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕೆಲವು ಸಬ್ ಟೈಟಲ್ಸ್ ವಿನ್ ಆಗಿದ್ದಾರೆ. ಸೊ ಇವರು ತುಂಬಾ ಕಾಂಪಿಟೇಷನ್ ನಡೆದಿತ್ತು ಕ್ಯಾಲಿಕಟ್ ಅಲ್ಲಿ. ಫಾರ್ ಅನ್ ಎಕ್ಸಾಂಪಲ್ ಟ್ಯಾಲೆಂಟ್ ರೌಂಡ್, ಇಂಟ್ರೊಡಕ್ಷನ್ ರೌಂಡ್, ಇಂಟರ್ವ್ಯೂ ಅಲ್ಲಿ ಕ್ವಶನ್ ಆನ್ಸರ್ ಅಂತ ರೌಂಡ್ ಇದೆ ಒಂದು. ತುಂಬಾ ವೇರಿಯಸ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್ ಆಗ್ಲಿ ಅಲ್ಲ ಅವರ ಪರ್ಸನಾಲಿಟಿ ಬಗ್ಗೆ ತುಂಬಾ ನಮಗೆ ಗೊತ್ತಾಗ್ಲಿಕ್ಕೆ ಆತರ ಎಲ್ಲ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಅವ್ರು ಹೇಗೆ, ಅವರು ಐಡಿಯಾಲಜಿ ಅಂತ, ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ ಇದು ಮಾಡ್ಲಿಕ್ಕೆ. ಮತ್ತೆ ಅದರಲ್ಲಿ ವಾಕ್ ರೌಂಡ್ ಇತ್ತು, ನ್ಯಾಷನಲ್ ಕಾಸ್ಟ್ಯೂಮ್, ಈವ್ನಿಂಗ್ ಗೌನ್ ಅಲ್ಲಿ ಅವರು ಫ್ಲಾಲೆಸ್, ಇಟ್ ಇಸ್ ಗ್ಲಾಮರ್. ಬಟ್ ನ್ಯಾಷನಲ್ ಕಾಸ್ಟ್ಯೂಮ್ ಅಲ್ಲಿ ನಮ್ಮ ಕರ್ನಾಟಕದ್ದು ಇಂಪಾರ್ಟೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಇರ್ತದೆ. ಸೊ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಹುಲಿ ವೇಷದ ಕಾಸ್ಟ್ಯೂಮ್, ಎಕ್ಸಾಕ್ಟ್ ಕಾಸ್ಟ್ಯೂಮ್ ಅಲ್ಲ, ಬಟ್ ಅದ್ರದ್ದು ತಲೆಯಿಂದ ಬಂದು ಮತ್ತೆ ಕೆಲವು ಹ್ಯಾಂಡ್ ಕಫ್ಸ್, ಇಟ್ಸ್ ಅನ್ ಮಾಡರ್ನ್ ವೇ, ಎಕ್ಸಾಕ್ಟ್ ಹುಲಿ ವೇಷ ತರ ಅಲ್ಲ. ಅಲ್ಲಿ ನಮ್ಗೆ ಪೇಂಟ್ ಮಾಡ್ಲಿಕ್ಕೆ ಎಲ್ಲ ಅಂದ್ರೆ ರೂಲ್ಸ್ ಇದೆ, ಯು ಆರ್ ನಾಟ್ ಸಪೋಸ್ ಟು ಪೇಂಟ್ ಯುವರ್ ಫೇಸ್ ಅಂತ. ಸೊ ಅವರು ಬ್ಯೂಟಿಫುಲಿ ನಮ್ ತುಳುನಾಡನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ ಅಲ್ಲಿ. ಅಂಡ್ ಆಲ್ಸೋ ಸಚಿತಾ ಆರ್ ನ್ಯಾಷನಲ್ ಫ್ಲವರ್ ಇಸ್ ಲೋಟಸ್. ಸೊ ಶಿ ಹ್ಯಾಸ್ ಗಾಟ್ ಇನ್ಸ್ಪೈರ್ಡ್ ಅಂದ್ರೆ ಮನಿಕಾ ವಿಶ್ವಕರ್ಮಾ ಅಂತ ನಮ್ದು ಮಿಸ್ ಯೂನಿವರ್ಸ್ ಇಂಡಿಯಾ 2025. ಸೊ ಅವರಿಂದ ಇನ್ಸ್ಪಿರೇಷನ್ ತಕೊಂಡು ಅವರು ಬ್ಯೂಟಿಫುಲ್ ಆಗಿ ಅವ್ರದ್ದು ನ್ಯಾಷನಲ್ ಕಾಸ್ಟ್ಯೂಮ್ ನ ಡಿಸೈನ್ ಮಾಡಿದ್ದಾರೆ. ಅಂಡ್ ಅಗೇನ್ ಅಲ್ಲಿ ಆಲ್ಮೋಸ್ಟ್ ಓವರ್ ಆಲ್ ಇಂಡಿಯಾ ಇಂದ ಕಂಟೆಸ್ಟೆಂಟ್ಸ್ ಬಂದಿದ್ರು. ಕೇರಳ, ಜಾರ್ಖಂಡ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, there are so many contestants all over India. ಆಲ್ಮೋಸ್ಟ್ ಟೋಟಲ್ ಆಗಿ ಎವ್ರಿ ಕ್ಯಾಟಗರಿನ ಇನ್ಕ್ಲೂಡ್ ಮಾಡುವಾಗ ಆಲ್ಮೋಸ್ಟ್ 89 ಟೋಟಲ್ ಕಂಟೆಸ್ಟೆಂಟ್ಸ್ ಇದ್ರು. ಸೊ ಅವ್ರ ಜೊತೆ ಕಾಂಪೀಟ್ ಮಾಡಿ ಇಟ್ ವಾಸ್ ಅ ವೆರಿ ಟಫ್ ಕಾಂಪಿಟೇಷನ್. ಅದರಲ್ಲಿ ವಿನ್ ಆಗಿ ನಮ್ಮ ಕರ್ನಾಟಕಕ್ಕೆ ಗ್ಲೋರಿನ ತಂದ್ಕೊಟ್ಟಿದ್ದಾರೆ. ಇನ್ನು ವೆರಿ ಸೂನ್ ಅವರು ಆಗಸ್ಟ್ ಅಲ್ಲಿ ನಮ್ಮ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾರೆ. ಸೊ ಅವರಿಗೆ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಅಂಡ್ ನಮ್ಮ ಇನ್ಸ್ಟಿಟ್ಯೂಷನ್ ಕೂಡ ಇಟ್ಸ್ ಅ ವೆರಿ ಮ್ಯಾಟರ್ ಆಫ್ ಪ್ರೌಡ್. ಸ್ವಲ್ಪ ದಿನದ ಟ್ರೈನಿಂಗ್ ಪ್ರಿಪರೇಷನ್ ಇಂದ ಇಷ್ಟು ದೊಡ್ಡ ಗ್ಲೋರಿನ ಅವ್ರು ನಮ್ಗೆ ತಂದಿದ್ದಾರೆ. ಅಂಡ್ ಆಲ್ಸೋ ಜೂನಿಯರ್ ಮಾಡೆಲ್ ಇಂಟರ್ನ್ಯಾಷನಲ್ ಬಗ್ಗೆ ಹೇಳೋದಾದ್ರೆ ಇಟ್ಸ್ ಅನ್ ಎಸ್ಟೀಮ್ ಪ್ಯಾಜೆಂಟ್. ನಮ್ದು ಇಂಡಿಯಾದಲ್ಲೇ ಫಾರ್ ಅ ಕಿಡ್ಸ್ ಪ್ಯಾಜೆಂಟ್ ಫ್ರಮ್ ಏಜ್ ಕ್ಯಾಟಗರಿ 4 ಇಂದ 19 ವರೆಗೂ ಆಗೋ ಈ ಪ್ಯಾಜೆಂಟ್ ವೆರಿ ಸ್ಟ್ಯಾಂಡರ್ಡೈಸ್ಡ್ ಎ ಗ್ರೇಡ್ ಪ್ಯಾಜೆಂಟ್. ಅದು ಫೌಂಡರ್ ಮಿಸ್ಟರ್ ಅರುಣ್ ರತ್ನ. ಸೊ ಈ ವರ್ಷ ನಾವು 10th ಇಯರ್ ಆಫ್ ಜೂನಿಯರ್ ಮಾಡೆಲ್ ಇಂಟರ್ನ್ಯಾಷನಲ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 10th ಇಯರ್ ಆಫ್ ಜೂನಿಯರ್ ಮಾಡೆಲ್ ಇಂಟರ್ನ್ಯಾಷನಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆಲ್ಸೋ 5 years ಆಫ್ ಮಿಸ್ಟರ್ ಅಂಡ್ ಮಿಸ್ ಟೀನ್ ಸೂಪರ್ ಗ್ಲೋ. ಸೊ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಫಾರ್ 10 years ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇವ್ರಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನ್ಯಾಷನಲ್ ಪ್ಯಾಜೆಂಟ್ಗೆ ಬರುವಾಗ ಕೂಡ. ಸೊ ಇದೇ ಸಪೋರ್ಟ್ ನಮ್ಗೆ ಇಂಟರ್ನ್ಯಾಷನಲ್ ಪ್ಯಾಜೆಂಟ್ ವರೆಗೂ ಇರಬೇಕು. ಇದು ಲೌಕ್ಯ ಎಸ್ ರೈ ಅಮ್ಮ. ಇವರು
ಸಚಿತಾ ರಾವ್ ಅವ್ರದ್ದು ಅಪ್ಪ ಮತ್ತೆ ಅಮ್ಮ. ಸೊ ಇವ್ರು ಕೂಡ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ತಮ್ಮ ಮಕ್ಕಳನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟೇಜ್ ಅಲ್ಲಿ ನೋಡ್ಬೇಕು, ನಮ್ಮ ಭಾರತಕ್ಕೆ, ನಮ್ಮ ಕರ್ನಾಟಕಕ್ಕೆ, ನಮ್ಮ ತುಳುನಾಡಿಗೆ ಒಂದು ಹೆಸರು ತರಬೇಕು ಅಂತ. ಸೊ ಅವರಿಂದ ಏನಾದ್ರು ಮಾತಾಡ್ತಾರೆ? ಅದೇ ಅವರೇ ಎಲ್ಲರಿಗೂ ನಮಸ್ಕಾರ. ನಾನು ಸಚಿತಾ ರಾವ್. ನನಗೆ ಉಡುಪಿ ಜನ ಮತ್ತು ಮಂಗಳೂರು ಜನ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ತುಂಬ ಖುಷಿ ಆಯಿತು. ಮತ್ತು ನಂದು ಮೇಕಪ್ ಆರ್ಟಿಸ್ಟ್ ಅಂದರೆ ಮೇಕಪ್ ಆರ್ಟಿಸ್ಟ್ ಅಲ್ಲ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಮತ್ತು ನಮ್ಮದು ಕಾಸ್ಟ್ಯೂಮ್ ಡಿಸೈನರ್, ನಂದು ಪೇರೆಂಟ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ ಕಾಸ್ಟ್ಯೂಮಿಗೆ. ನಾವು ಫುಲ್ ಪ್ಲ್ಯಾನ್ ಮಾಡ್ತಿದ್ದೇವೆ. ಮತ್ತು ಥ್ಯಾಂಕ್ ಯು ಕೃಷ್ಣಮೂರ್ತಿ ಆಚಾರ್ಯ ಸರ್, ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನಾನು ಕ್ಲಾಸ್ ನೆಕ್ಸ್ಟ್ 7th ಹೋಗ್ತಿದ್ದೇನೆ. ಆ್ಯಂಡ್ ಥ್ಯಾಂಕ್ ಯು ಯಶಸ್ವಿನಿ ಮ್ಯಾಮ್, ಲೈಕ್ ಶಿ ಸಪೋರ್ಟೆಡ್ ಮಿ ಸೋ ಮಚ್. ನನಗೆ ಅಷ್ಟು ಗೊತ್ತಿರಲಿಲ್ಲ, ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೇನೆ. ಆದರೆ ಯಶಸ್ವಿನಿ ಮ್ಯಾಮ್ ನನಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಹೇಗೆ ವರ್ಕ್ ಮಾಡಬೇಕು, ಹೇಗೆ ಪೋಸ್ಟ್ ಮಾಡಬೇಕು, ಅವರೇ ನಂದು ಫುಲ್ ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸೋ ಮಚ್ ಯಶಸ್ವಿನಿ ಮ್ಯಾಮ್. ನಾನು ಸ್ಯಾಲಿಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ದೇನೆ, ಉಡುಪಿಯಲ್ಲಿ. ನಾನು ನೆಕ್ಸ್ಟ್ 7th ಸ್ಟ್ಯಾಂಡರ್ಡ್. ಆ್ಯಂಡ್ ಮತ್ತು ನನಗೆ ಸ್ಕೂಲಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಸ್ಕೂಲಿದ್ದು ಮ್ಯಾಮ್ ಲೈಕ್ ಶೀತಲ್ ಮ್ಯಾಮ್, ವಲಿಟಾ ಮ್ಯಾಮ್ ಮತ್ತು ಶಿಲ್ಪಾ ಮ್ಯಾಮ್ ನನಗೆ ತುಂಬ ಲೈಕ್ ಇಂಟರ್ವ್ಯೂವಲ್ಲಿ ಹೇಗೆ ಮಾತಾಡಬೇಕು, ಇಂಟ್ರಡಕ್ಷನ್ ಎಲ್ಲ ಅವರೇ ನನಗೆ ಕಲಿಸಿಕೊಟ್ಟಿದ್ದು, ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು. You can speak English, you can speak in English. I went for Kerala competition held in Calicut, and I participated in 7 pageant shows, and I won in all 6 pageant shows. I participated in Bengaluru and Malnadu, Shivamoga, Honnavara, Chikmagaluru, and one more in Thrissur, Calicut. No, and Thrissur, Kerala, and Bengaluru. Good morning everyone. My name is Lokesh Rai. I am studying in UKG. My mom's name is Sushma Rai. My dad's name is Sachin. Today I am here to enjoy and shine like a little star. Thank you so much. ನಮಸ್ಕಾರ. ಎಂಗೆ ಕ್ರೌಂಟಿಗೆ ನಮಸ್ತೆ ಖುಷಿಯಾണ്. ಯಾನ್ ಮಸ್ತ್ ಪ್ರಾಕ್ಟೀಸ್ ಮಾಡ್ತಾರಂತೆ. ಬೊಕ್ಕ ಎಂಗೆ ಫಸ್ಟ್ ಪ್ರೈಸ್ ಸಿಕ್ಕಿನಿ. ಆಸ್ತಿಕಲ್ಲ ಇಂಜಿನಲ್ಲ. ಈ 100 ಮಾತ್ರನಾ? 100 ಮಾತ್ರವಲ್ಲ. ಕ್ರೌಂಡೆಡ್ ಮಾತ್ರ. ಕ್ರೌನ್ ಮಾತ್ರ. ಯಾನ್ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ ಥೈಲ್ಯಾಂಡ್ ಹೋಗ್ತಾರೆ. ಸರ್ಟಿಫಿಕೇಟ್ ಯಾನ್ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ ಥೈಲ್ಯಾಂಡಿಗೆ ಹೋಗಿದ್ದೆ. एक सपोर्ट मंदिरा मार्केट टिकट अकले बरते एक सपोर्ट मंदिरा मार्केट थैंक यू. टिकट निकल से पूरा अकल ए अकल मोटर अकल इल्लते पूरा चिल्लते वाले दुबारा इरे पातरुंडे पातरू ಮಾಧ್ಯಮಕ್ಕೆ ನಮಸ್ಕಾರ. ನನ್ನ ಮಗಳು ಸಚಿತಾ ರಾವ್ ತುಂಬ ಫ್ಯಾಷನ್ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಉದಾಹರಣೆಗೆ ಒಂದು 7 ಫ್ಯಾಷನ್ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲದರಲ್ಲೂ ವಿನ್ ಆಗಿದ್ದಾಳೆ. ನನಗೆ ಪ್ರೌಡ್ ಫೀಲ್ ಆಗ್ತಾ ಉಂಟು, ತುಂಬ ಖುಷಿ ಆಗ್ತಾ ಉಂಟು ನನ್ನ ಮಗಳು ಇಂಥ ಸಾಧನೆಯನ್ನು ಮಾಡಿದ್ದಾಳೆ ಅಂತೇಳಿ. ಅದೇ ರೀತಿ ನಾನು ಹೊರಗಿನವರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವುಗಳಲ್ಲಿ ಮೆಸೇಜ್ಗಳನ್ನು ನೋಡಿದೆ ನಾನು ಹಾಕಿದ ಕೂಡಲೇ
ಯಾಕೆ ನೀವು ಮಕ್ಕಳಿಗೆ ಇಷ್ಟು ಕಷ್ಟ ಕೊಡ್ತೀರಂತ ಕೆಲವು ಮೆಸೇಜ್ಗಳು ಬಂದಿತ್ತು. ನಾನು ಹೇಳೋದು ಒಂದೇ, ಪ್ರತಿಯೊಬ್ಬರ ಹತ್ರ ಟ್ಯಾಲೆಂಟ್ ಇರುತ್ತೆ. ಯಾವ್ಯಾವ ಟ್ಯಾಲೆಂಟ್ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಕೆಲವರಿಗೆ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಡ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆ ಒಂದು ಟ್ಯಾಲೆಂಟ್ ಯಾವಾಗ ಯಾವ ಮಕ್ಕಳಲ್ಲಿ ಯಾವಾಗ ಹುಟ್ಟಿಕೊಳ್ಳುತ್ತಂತ ಹೇಳಲಿಕ್ಕಾಗಲ್ಲ. ನನ್ನ ಮಗಳದ್ದು ಕೂಡ ಅದೇ ರೀತಿ. ನಾವು ನಿಜವಾಗ್ಲೂ ಎಣಿಸ್ಬೇಕಂದ್ರೆ ನನಗೆ ಫ್ಯಾಷನ್ ಶೋ ಅಂದರೆ ಸಣ್ಣ ಮಕ್ಕಳದ್ದು ಇದೆ ಅಂತ ಗೊತ್ತೇ ಇರಲಿಲ್ಲ. ಐಶ್ವರ್ಯ ರೈ ಮತ್ತು ಕೆಲವರೆಲ್ಲ ಗೊತ್ತಿತ್ತು, ಬಿಟ್ಟರೆ ಸಣ್ಣ ಮಕ್ಕಳದ್ದು ಫ್ಯಾಷನ್ ಶೋ ಇದೆ ಅಂತ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೊಂದು ಒಳ್ಳೆ ಬ್ಯಾಂಗ್ಳೂರಲ್ಲಿ ಒಂದು ಅಪರ್ಚುನಿಟಿ ಸಿಕ್ಕಿತ್ತು, ಫ್ಯಾಷನ್ ಶೋ ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ. ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಆ ಒಂದು ಪೇಜೆಂಟನ್ನು ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಅಲ್ಲಿ ಇವಳು ವಿನ್ ಆದ ಕೂಡ ತುಂಬ ಖುಷಿ ಆಯಿತು. ಯಾಕೆ ನಾವು ಮುಂದಿನ ಒಂದು ಪೇಜೆಂಟ್ಗಳಲ್ಲಿ ಫ್ಯಾಷನ್ ಶೋಗಳಲ್ಲಿ ಯಾಕೆ ಭಾಗವಹಿಸಬಾರ್ದು ನೋಡುವ ಅಂತೇಳಿ ನಾವು ಚಾನ್ಸ್ ತಗೊಳ್ತಾ ಹೋದಾಗ ಇವಳು ಪ್ರತಿಯೊಂದರಲ್ಲಿ ಕೂಡ ವಿನ್ ಆಗ್ತಾ ಹೋದ್ಲು. ಸೊ ಅವಳ ಟ್ಯಾಲೆಂಟ್ ಇರ್ಬೋದು ಅಥವಾ ಅವಳ ಅದೃಷ್ಟನೇ ಇರ್ಬೋದು. ಇದೇ ಥರ ನಾವು ಮುಂದೆ ಹೋಗ್ತಾ ಯಾಕೆ ನಾವು ದೊಡ್ಡ ಮಟ್ಟದ ಪೇಜೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ನಮಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಬಂತು. ಅದನ್ನು ನೋಡುವಾಗ ಯಶಸ್ವಿನಿ ದೇವಾಡಿಗ ಅವ್ರದ್ದು ನಂಬರ್ ಇದ್ದ ಕೂಡಲೇ ನಾವು ಸಡನ್ ಆಗಿ ಕಾಲ್ ಮಾಡಿ ಹೀಗೆ ನನ್ನ ಮಗಳು ಹೀಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಕೇಳಿದಾಗ ಮಾಡ್ಬೋದು, ಆಡಿಷನ್ ಇರುತ್ತೆ ಅಂತ ಹೇಳಿದರು. ಆಡಿಷನಿಗೆ ಬಂದು ಅಲ್ಲಿ ಸೆಲೆಕ್ಟ್ ಆಗಿ ಅದ ನಂತರ ಯಶಸ್ವಿನಿ ದೇವಾಡಿಗ ಅವರು ತುಂಬ ರೀತಿಯ ಟ್ರೈನಿಂಗ್ಗಳನ್ನು ಕೊಟ್ಟರು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಫ್ಯಾಷನ್ ಶೋ ಹೋಗಬೇಕಾದ್ರೆ ಅವರಿಗೆ ಟ್ರೈನರ್ಗಳಿರ್ತಾರೆ. ಆದರೆ ಇವಳಿಗೆ ಯಾರು ಇರಲಿಲ್ಲ. ಇವಳು ಕಲ್ತದಂತ ಹೇಳಿದರೆ ಒಂದು ಯೂಟ್ಯೂಬ್ ಚಾನಲ್ ನೋಡಿ ಅಥವಾ ಏನಾದರೂ ಸೋಷಿಯಲ್ ಮೀಡಿಯಾಗಳನ್ನು ನೋಡಿ ಇವಳು ಫ್ಯಾಷನ್ ನಡೆಯೋದೇ ಹಾಗೆ, ಫೋಸ್ ಕೊಡೋದೇ ಹಾಗೆ ಪ್ರತಿಯೊಂದುಗಳನ್ನು ಕಲ್ತಾ ಇದ್ಲು. ಅಂದರೆ ಜಾಸ್ತಿ ಏನು ಗೊತ್ತಿರಲಿಲ್ಲ. ಆ ನಂತರದಲ್ಲಿ ಯಶಸ್ವಿನಿ ದೇವಾಡಿಗ ಅವರು ಅದಕ್ಕೊಂದು ಒಳ್ಳೆ ಆಕಾರವನ್ನು ಕೊಟ್ಟರು. ಹೇಗೆ ನಡಿಬೇಕು, ಯಾವ ರೀತಿಯ ಫೋರ್ಸ್ ಕೊಡಬೇಕು, ಯಾವ ರೀತಿಯ ಕಾನ್ಫಿಡೆನ್ಸ್ ಇರಬೇಕು, ಸ್ಮೈಲ್ ಇರಬೇಕು, ಪ್ರತಿಯೊಂದನ್ನು ಕಲಿಸಿಕೊಟ್ಟದ್ದು ನಮ್ಮ ಯಶಸ್ವಿನಿ ದೇವಾಡಿಗ ಅವರು. ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮದು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಉಡುಪಿಯಲ್ಲಿ ಕೃಷ್ಣಮೂರ್ತಿ ಆಚಾರ್ಯ ಸರ್ ಅಂತ ಸಮಾಜ ಸೇವಕರು, ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಅವರು ನಾಗಶ್ರೀ ಆಚಾರ್ಯ ಅಂತೇಳಿ, ಅವರು ನಮ್ಮ ಒಳ್ಳೆಯ ಫ್ರೆಂಡ್ ಕೂಡ, ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮೇಕಪ್ನಲ್ಲಿ. ಅದೇ ರೀತಿಯಲ್ಲಿ ಈ ಒಂದು ಕಾಸ್ಟ್ಯೂಮ್ ರೆಡಿ ಮಾಡಲಿಕ್ಕೆ ಮಂಗಳೂರಿನವರೇ ಆದಂಥ ರಜನೀಶ್ ಅವರು ಆ ಒಂದು ಲೋಟಸ್ ಇದು ಒಂದು ಕಾಸ್ಟ್ಯೂಮ್ ರೆಡಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಜೂನಿಯರ್ ಮಾಡೆಲ್ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿ. ಬಿಕಾಸ್ ನಾನು ಕೂಡ ಅದರದ್ದೇ ಪ್ರಾಡಕ್ಟ್. ನಾನು ಕೂಡ ಮಿಸ್ ಟೀನ್ ಸೂಪರ್ ಕ್ಲಬ್ 2023 ವಿನ್ ಆಗಿ ನಾನು ಈಗ ಸ್ಟೇಟ್ ಡೈರೆಕ್ಟರ್ ಆಗಿ ಅವ್ರಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇನ್ನಷ್ಟು ನಮ್ಮ ಮಂಗಳೂರಿನ ಪ್ರತಿಭೆಗಳು ಮುಂದೆ ಬರಬೇಕು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಿಂಚಬೇಕಂತ ಹೇಳ್ತಾ ಬಂದಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳುತ್ತಾ ನಮ್ಮ 2 ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.